ಯಾವುದೇ ಮಸಾಲ ಪದಾರ್ಥ ಯೂಸ್ ಮಾಡ್ದೇ ಅಂದರೆ ಗರಂ ಮಸಾಲ ಯಾವುದೇ ಮಸಾಲ ಯೂಸ್ ಮಾಡ್ದೇ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೋಡ್ತಿರೋದು ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿಲ್ಲಿ ಮೊದಲಿಗೆ ಕಡಲೆಬೇಳೆನ ಒಂದು ಕುಕ್ಕರಲ್ಲಿ ಒಂದು ಟೀ ಕಪ್ನಷ್ಟು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ತಿದ್ದೀನಿ. ಅಂದರೆ ನೀಟಾಗಿ ತೊಳೆದ್ಬಿಟ್ಟು ಬೇಯಲಿಕ್ಕೆ ಇಟ್ಕೊಳ್ತಿದ್ದೀನಿ. ಸೊ ಈ ರೆಸಿಪಿ ಏನಪ್ಪ ಅಂತಂದರೆ ತಮ್ಮನೇಲಿ ನೋಡಿರ್ಬೋದು, ಗೊತ್ತಾಗ್ತಿದೆ ಅಂದರೆ ಇವಾಗ ನೋಡಿ. ಸೊ ಇದು ಪಡವಲಕಾಯಿ ಪಲ್ಯ ಮಾಡ್ತಿದ್ದೀನಿ ನಾನು. ಸೊ ಪಡವಲಕಾಯಿನ ರೌಂಡಾಗಿ ನಾನು ಹೆಚ್ಚಿಟ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಅದು ಹೇಗಿದೆ ಆ ಶೇಪಲ್ಲಿ ರೌಂಡಾಗಿ ಸೈಜ್ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ಇವಾಗ ಇದನ್ನು ಒಂದು ಪಾತ್ರೆ ಹಾಕ್ಕೊಂಬಿಟ್ಟು ಎಲ್ಲವನ್ನು ಪಾತ್ರೆ ಹಾಕ್ಕೊಂಬಿಟ್ಟು ಇದಕ್ಕೆ ನೀರು ಮತ್ತು ಉಪ್ಪು ಹಾಕ್ಕೊಂಬಿಟ್ಟು ಬೇಯಲಿಕ್ಕೆ ಇಟ್ಟರೆ ಆಯಿತು. ಇದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಬಾರ್ದು, ಯಾಕಪ್ಪ ಅಂತಂದರೆ ಇದು ಕರಗೋಗೋ ಚಾನ್ಸ್ ಇರುತ್ತೆ. ಒಂದು ವಿಷಲಿಗಾದರೂ ಕರಗೋಗಿಬಿಡುತ್ತೆ. ಸೊ ಹಾಗಾಗಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ ಅದಕ್ಕೆ ತಕ್ಕಂತೆ ನಾವು ಹೇಗೆ ಬೇಕೋ ಆ ಥರ ಬೇಯಿಸ್ಕೊಳ್ಬೋದು. ಸೊ ನಾನು ಆವಾಗಲೇ ಹೇಳ್ತಾನೆ ಯಾವುದೇ ಮಸಾಲ ಪದಾರ್ಥ ಯೂಸ್ ಮಾಡಲ್ಲ. ನೋಡ್ತಿರ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಹಾಗೆ ಕೊಬ್ಬರಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಅಂತ ಕರಿಬೇವು ತೊಗೊಂಡಿದ್ದೀನಿ. ಸೊ ನಾನು ಇವಾಗ ತೋರಿಸಿರುವಂಥ ಎಲ್ಲ ಪದಾರ್ಥಗಳನ್ನು ಅಂದರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕಾಳು ಮೆಣಸು, ಸೊ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕಷ್ಟೆ. ಮಿಕ್ಸಿ ಮಾಡ್ಕೊಂಡ ನಂತರ ಇದಕ್ಕೊಂದು ಸೀಕ್ರೆಟ್ ರೆಸಿಪಿ ಏನಂತ ಹೇಳ್ಬೋದು ಅಂದರೆ, ಸೊ ಇವಾಗ ಮಿಕ್ಸಿ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಟೀ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಇದನ್ನ ಅದ್ರ ಜೊತೆ ಮಿಕ್ಸಿ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡಿ ಹಾಕಿದ್ರೆ ನಡೆಯುತ್ತೆ. ಸೊ ಮತ್ತು ನಾನು ಕೈಯಲ್ಲಿ ಮಿಕ್ಸಿ ಮಾಡೋದಂತ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಇವಾಗ ಈ ಕಡೆ ಈ ಪಡವಲಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಸೊ ಸ್ವಲ್ಪ ಗಟ್ಟಿ ಇರ್ತಾನೆ ಬೇಯಿಸ್ಕೊಳ್ಬೇಕು, ಅಂದರೆ ಪೂರ್ತಿ ಬೆಂದಾದ್ಮೇಲೆ ಇದು ನೀರು ಕರಗೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸೊ ಇವಾಗ ಈ ಮಿಕ್ಸಿನ ಮಾಡ್ಕೊಂಡಿದ್ಮೇಲೆ ಸೊ ಆ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಈ ರೆಸಿಪಿ ರೆಡಿ ಆದಂಗೆ. ಸೊ ಇವಾಗ ಇದಕ್ಕೆ ನಾನು ಕಡಲೆಬೇಳೆ ಹಾಕ್ಕೊಳ್ತೀನಿ. ಕಡಲೆಬೇಳೆ ಕೂಡ ಈ ಕಡೆ ಬೇಯಿಸ್ಕೊಂಡಿದ್ದೆ. ಸೊ ಆ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ ಇಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ಸೊ ಇದನ್ನು ಅನ್ನ ಮತ್ತು ಮೊಸರು ಅದ್ರ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಅಕ್ಕಿ ರೊಟ್ಟಿಗೆ ಅಂದರೆ ಸಖತ್ ರೆಸಿಪಿ ಅಂತ ಹೇಳ್ಬೋದು. ಇದು ನಮ್ಮ ಕಡೆ ಸಿಹಿ ಪಲ್ಯ ಅಂತ ಕರಿತೀವಿ. ಯಾಕಂತ ಕರಿತಾರೆ ಅಂತ ನಮಗೂ ಗೊತ್ತಿಲ್ಲ, ಬಟ್ ಇದನ್ನು ಕೂಟು ಅಂತಲೂ ಕೆಲವೊಂದು ಕಡೆ ಕರೀತಾರೆ. ಇದು ಪಲ್ಯ ಅಂತಲೇ ಹೇಳ್ಬೋದು, ಸಾಂಬಾರಲ್ಲ. ಸೊ ದಯವಿಟ್ಟು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದವರು ನೋಡ್ತಿರ್ಬೋದು. ಇವಾಗ ಕುದಿ ಬಂದಮೇಲೆ ನೀವು ಗಟ್ಟಿ ಆಗಲಿಲ್ಲ, ಸ್ವಲ್ಪ ತೆಳುವಾಯಿತು ಅಂದರೆ ಇದಕ್ಕೆ ಸ್ವಲ್ಪ ಮತ್ತೆ ಅಕ್ಕಿ ಇಟ್ಬಿಟ್ಕೊಳ್ಬೋದು. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಸೊ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಈ ರೆಸಿಪಿ ರೆಡಿ ಆಗಿದೆ. ದಯವಿಟ್ಟು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಇಷ್ಟ ಆದವರು ಈ ಥರ ರೆಸಿಪಿ ಯಾವ ಕಡೆ ಎಲ್ಲ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಕಡೆ ಮಲೆನಾಡು ಸೈಡ್ ತುಂಬ ಫೇಮಸ್ ಅಂತ ಹೇಳ್ಬೋದು. ಅಂದರೆ ಇಲ್ಲ ಹಸ್ಬೆಂಡ್ ಮನೆ ಕಡೆ ತುಂಬ ಫೇಮಸ್ಸು, ಆದರೆ ಇದು ನಮ್ಮ ತವ್ರ ಮನೆ ಕಡೆ ಫೇಮಸ್ ಏನಲ್ಲ, ಗೊತ್ತಿಲ್ಲ ಯಾರಿಗೂ ಇದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.